ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾ ವೈರಲ್ ಆಗಿರುವ ಒಂದು ವಿಚಿತ್ರ ಮತ್ತು ಹಾಸ್ಯಭರಿತ ಟ್ರೆಂಡ್ ಬಗ್ಗೆ ಇಂದು ನೋಡೋಣ. ಅದರ ಹೆಸರು ಕಾಕ್ರೋಚ್ ಜನತಾ ಪಾರ್ಟಿ ಅಥವಾ ಕಾಕ್ರೋಚ್ ಜನತಾ ಪಾರ್ಟಿ. ಈ ಟ್ರೆಂಡ್ ರಾಜಕೀಯ ಪಕ್ಷವಲ್ಲ, ಇದು ಮುಖ್ಯವಾಗಿ ಯುವಕರಿಂದ ಆರಂಭವಾದ ಒಂದು ವ್ಯಂಗ್ಯಾತ್ಮಕ ಮತ್ತು ಮೀಮ್ ಆಧಾರಿತ ಆನ್ಲೈನ್ ಚಳವಳಿ. ಕೆಲವು ವಿವಾದಾತ್ಮಕ ಹೇಳಿಕೆಗಳ ನಂತರ ಅನೇಕ ಯುವಕರು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಅಸಮಾಧಾನವನ್ನು ಹಾಸ್ಯಮಯವಾಗಿ ವ್ಯಕ್ತಪಡಿಸಲು ಈ ಹೆಸರನ್ನು ಬಳಸಲು ಆರಂಭಿಸಿದರು. ಟ್ವಿಟ್ಟರ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಮತ್ತು ಮೀಮ್ ಪೇಜ್ಗಳಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಹೆಸರಿನ ಪೋಸ್ಟರ್ಗಳು, ನಕಲಿ ಪ್ರಚಾರ ಸಭೆಗಳು ಮತ್ತು ಫನ್ನಿ ವಿಡಿಯೋಗಳು ವೈರಲ್ ಆಗುತ್ತಿವೆ. ಕೆಲವರು ಇದನ್ನು ಯುವಕರ ಉದ್ಯೋಗ ಸಮಸ್ಯೆ, ಜೀವನದ ಒತ್ತಡ ಮತ್ತು ರಾಜಕೀಯದ ಮೇಲಿನ ವ್ಯಂಗ್ಯ ಎಂದು ಹೇಳುತ್ತಿದ್ದಾರೆ. ಈ ಟ್ರೆಂಡ್ನ ವಿಶೇಷತೆ ಏನೆಂದರೆ, ಜನರು ಕಾಕ್ರೋಚ್ ಅನ್ನು ಒಂದು ಸಿಂಬಲ್ ಆಗಿ ಬಳಸುತ್ತಿದ್ದಾರೆ. ಎಷ್ಟು ಸಮಸ್ಯೆಗಳು ಬಂದರೂ ಬದುಕುತ್ತೇವೆ ಎಂಬ ಅರ್ಥದಲ್ಲಿ ಕಾಕ್ರೋಚ್ ಅನ್ನು ತೋರಿಸಲಾಗುತ್ತಿದೆ. ಕೆಲ ಮೀಮ್ ಕ್ರಿಯೇಟರ್ಗಳು ಕಾಕ್ರೋಚ್ಗಳಿಗೆ ನಾಯಕನ ರೂಪ ನೀಡಿ ಸಿನಿಮಾ ಪೋಸ್ಟರ್ಗಳಂತೆ ಡಿಸೈನ್ ಮಾಡುತ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ಟ್ರೆಂಡ್ಗೆ ಬೆಂಬಲವೂ ಇದೆ, ಟೀಕೆಗಳೂ ಇವೆ. ಕೆಲವರು ಇದನ್ನು ಯುವಕರ ಕ್ರಿಯೇಟಿವಿಟಿ ಎಂದು ನೋಡಿದರೆ, ಇನ್ನು ಕೆಲವರು ಇದೊಂದು ಅತಿಯಾದ ವ್ಯಂಗ್ಯ ಎಂದು ಹೇಳುತ್ತಿದ್ದಾರೆ. ಆದರೆ ಒಂದು ವಿಷಯ ಖಚಿತ, ಕಾಕ್ರೋಚ್ ಜನತಾ ಪಾರ್ಟಿ ಈಗ ಇಂಟರ್ನೆಟ್ನಲ್ಲಿ ದೊಡ್ಡ ವೈರಲ್ ಸಂಭಾಷಣೆಯಾಗಿ ಮಾರಿದೆ. ಮೀಮ್ ಸಂಸ್ಕೃತಿ ಮತ್ತು ರಾಜಕೀಯ ವ್ಯಂಗ್ಯ ಹೇಗೆ ಒಂದಾಗಿ ಹೊಸ ಟ್ರೆಂಡ್ ಸೃಷ್ಟಿಸಬಹುದು ಎಂಬುದಕ್ಕೆ ಇದು ಒಂದು ಉದಾಹರಣೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ಧನ್ಯವಾದಗಳು.